ಇನ್ನು ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾರೆ ಅಂಥದ್ದು. ಇದೇ ಸಾಲಿನಲ್ಲಿ ಈಗ ಪ್ರಖ್ಯಾತ ನಟಿಯೊಬ್ಬರು ಈಗ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಹಾಗಾದ್ರೆ ಯಾರು ಈ ನಟಿ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಬರೀಷ್ ಮತ್ತು ವಿಷ್ಣುವರ್ಧನ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಈ ನಟಿ ಸ್ವಸ್ತಿಕ್ ಸಿನಿಮಾದಲ್ಲೂ ಕೂಡ ಇವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಇವರು ತದನಂತರ ಚಿರಂಜೀವಿ ಸುಧಾಕರ ಸಿನಿಮಾ ಮತ್ತು ಸಂಯುಕ್ತ ಮೃತ್ಯುಂಜಯ, ಪಾಪಿಗಳ ಲೋಕದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿಯಾದಂಥ ಮನಿಷಾ ಅವನಿಯವರು ಕೊನೆಯುಸಿರೆಳೆದಿರುವಂಥದ್ದು. ಮನಿಷಾ ಅವನಿಯವರು ಸಾಕಷ್ಟು ಸಿನಿಮಾಗೋಸ್ಕರ ಇದು ಮಾಡಿದ್ರು. ಅತಿ ಚಿಕ್ಕ ವಯಸ್ಸಿನಕ್ಕೆ ಅವರು 26ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಂಥದ್ದು. ರಸ್ತೆ ಅಪಘಾತದಿಂದ ಅಂದರೆ ಡ್ರೈವರ್ ನಿದ್ದೆ ಇದ್ದಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಬೇರೆ ಒಂದು ಶೂಟಿಂಗ್ ಇದ್ದಂಥ ಪರಿಣಾಮವಾಗಿ ಹೋಗ್ತಾಯಿದ್ರು. ಆ ಸ್ಥಳದಲ್ಲಿ ತಾಯಿನೂ ಸಾಯಿದ್ರು. ಕಾರು ಪಲ್ಟಿ ಹೊಡೆದಂಥ ಪರಿಣಾಮವಾಗಿ ಸಾಕಷ್ಟು ಕೂಗಾಟ ಚೀರಾಟ ಆದ ನಂತರ ಅವರು ಉಸಿರು ನಿಲ್ಲಿಸಿಬಿಟ್ಟಿದ್ರು. ತದನಂತರ ಬೆಳಗಿನ ಜಾವದಲ್ಲಿ ಮಾರ್ಗ ಮಧ್ಯೆ ಹೋಗ್ತಿದ್ದಂತಹ ಬೇರೆ ಟೆಂಪೋದವರೊಬ್ಬರು ನೋಡಿ ಮೇಲೆ ಎತ್ತಿ ತೆಗೆದುಕೊಂಡು ಹೋದಾಗಲೇ ಗೊತ್ತಾಗಿದ್ದು 3 ಗಂಟೆ ಹಿಂದೆಯೇ ಮನಿಷಾ ಅವನಿಯವರು ಸಾವನ್ನಪ್ಪಿದ್ರು. ಸದ್ಯ ಡ್ರೈವರ್ ಕೂಡ ಇವತ್ತು ಕೈಕಾಲು ಕಳೆದುಕೊಂಡು ಉಳ್ಕೊಂಡಿದ್ದಾರೆ ಮತ್ತು ಅವರ ತಾಯಿನೂ ಸಹ ಉಳ್ಕೊಂಡಿರುವಂಥದ್ದು. ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕನ್ನಡ, ತೆಲುಗು, ಮಲಯಾಳಂ, ತಮಿಳಿನಲ್ಲಿ ಅಭಿನಯ ಮಾಡಿದಂಥ ಮನಿಷಾ ಅವನಿಯವರು